ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಪುಟ್ಟು ಇವತ್ತನೇ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು. ಮೊದಲನೇದಾಗಿ ಸಿನಿಮಾಗಿಂತ ಹೇಳೋಕ್ಕೆ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು, ನಮ್ಮ ಅಭಿಷೇಕ್ ಅಂಬರೀಷ್ ಅವರಾಗಿರ್ಬೋದು, ಧನ್ವೀರ್ ಅವರಾಗಿರ್ಬೋದು, ಹಾಗೇನೆ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ಹಾಗೇನೆ ಮೆಗಾ ಶೆಟ್ಟಿಯವರು, ಅವ್ರ ಇಡೀ ಟೀಮು, ಕೈವಾಡ್ ಟೀಮು, ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಗಳ ಸಪೋರ್ಟು, ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ, ಹಾಗೆಯೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟು ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಯಾಕೆಂತಂದರೆ ನೀವು ಇಷ್ಟೊತ್ತಿಲ್ಲಿ ಕೊಟ್ರಪ್ಪ, ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ? ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ರಯ್ಯ, ಯಾಕ್ರಯ್ಯ? ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು. ನಾವು ಈಗ ತಾನೇ ಬೆಳೀತಾ ಇದ್ದೀವಿ. ನಮ್ಮನ್ನು ಅರ್ಸಿ ಅಂತಂದರೆ ನಮ್ಮ ಕಾಲು ಎಳಿತಾರಲ್ಲ, ನ್ಯಾಯನ ಧರ್ಮನ ಹೇಳಿ. ಹಾಂ, ಹೇಯ್ ಇದು ವಿಜಯದ ತಿಲಕಾಲ. ಅದಕ್ಕೆ ಎಲ್ಲರ ಬಲ ಆಗಿರೋಂಥ ದರ್ಶನ್ ಸರ್ ಅವರನ್ನ ತೋಳಲ್ಲಿಟ್ಕೊಂಡು ಮೆರೆಸ್ತಾ ಇದ್ದಾರೆ. ಅವರ ಸಹೋದರರು ತೋಳ್ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ನ ಎಲ್ಲ ಅವರ ಸಹೋದರರು. ನಿಜವಾಗ್ಲೂ ಅವ್ರು ಎತ್ತಷ್ಟು ದೊಡ್ಡವ್ರು ನಾವಲ್ಲ ಸ್ವಾಮಿ. ಪಾಪ ಆ್ಯಕ್ಚುಲಿ ಅವ್ರನ್ನ ನಾವು ಎತ್ತಬೇಕಷ್ಟೇ. ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ. ಆದರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಸದ್ಯಕ್ಕಿದ್ರದ್ದು ಯಾರ್ದು ಕಣ್ಣು ಬೀಳ್ದೇ ಇರ್ತೀರಿ ನಾವು ಹೋಗ್ತಾರಣ. ಈಗ ಕಾಟೇರ ಸಿನಿಮಾಗೆ ಬಂದ್ಬಿಡ್ತೀರಿ, ಯಾಕಂದ್ರೆ ಆಗಲೇ 11 ಗಂಟೆ ಆಗೋಯ್ತು. ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದರೆ ಇದೊಂದು ಹೃದಯ ಇದ್ದಂಗೆ ನಮಗೆ. ನಾನು ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಇನ್ನೂ ಸಾಯ ತನಕನೂ ಹೇಳ್ತೀವಿ. ಕಲಾವಿದರನ್ನ ಉತ್ತರ ಕರ್ನಾಟಕದ ಜನ ಯಾವತ್ತು ಬರೀ ಹೊಟ್ಟೆಲಂತೂ ಮನಸ್ಸಲ್ಲ. ಹೌದೋ ಅಲ್ಲೋ? ಅದು ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ನಾಟಕ ಆಗ್ಬೋದು, ಬಟ್ ಕಲಾವಿದರನ್ನ ತುಂಬ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಾಕಿದ್ರು ಕಮ್ಮಿನೇ ನಾವುಗಳು. ಪ್ರತಿಯೊಬ್ಬ ಕಲಾವಿದನಿಗೆ ಹೇಳ್ತೀನಿ. ಯಾಕಂದರೆ ಎಷ್ಟು ಕಲಾವಿದರು ಎಷ್ಟೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಸೊ